ನಾವು ಈ ಭೂಮಿ ಮೇಲೆ ಒಂದು ವಿಚಿತ್ರವಾದ ಜೀವನವನ್ನು ನಡೆಸ್ತಿದ್ದೀವಿ. ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ, ಆದರೂ ಭವಿಷ್ಯದ ಬಗ್ಗೆ ಊಹೆ ಮಾಡ್ಕೊಳ್ತೀವಿ. ಹಿಂದೆ ಏನಾಗಿತ್ತು ಅಂತ ಗೊತ್ತಿಲ್ಲ, ಆದರೂ ಊಹೆ ಮಾಡ್ಕೊಳ್ತೀವಿ. ಆಕಾಶ ಎಷ್ಟು ದೊಡ್ಡದು ಅಂತ ಗೊತ್ತಿಲ್ಲ, ಆದರೂ ಊಹೆ ಮಾಡ್ಕೊಳ್ತೀವಿ. ಈ ರೀತಿ ನಾವು ಈ ಭೂಮಿ ಮೇಲೆ ಅತ್ಯಂತ ಬುದ್ಧಿವಂತರಾಗಿದ್ದರೂ ಸಹ ಒಂದು ಊಹಾಲೋಕದಲ್ಲಿ ಜೀವನ ಮಾಡ್ತಿದ್ದೀವಿ. ಈ ರೀತಿ ಈ ದಿನ ನಾವು ತಿಳಿದುಕೊಳ್ಳುವ ಊಹೆಗಳು ಅಂಥ ಇಂಥ ಊಹೆಗಳು ಅಲ್ಲ. ಅವು ತುಂಬ ವಿಚಿತ್ರವಾಗಿ ಇರುತ್ತೆ. ಇವುಗಳ ಬಗ್ಗೆ ಆಳವಾಗಿ ಆಲೋಚನೆ ಮಾಡಿದಾಗ ಮಾತ್ರ ಅವು ಅರ್ಥವಾಗುತ್ತೆ. ನಮ್ಮ ಆಸೆಗಳು ಎಷ್ಟು ವಿಚಿತ್ರವಾಗಿರುತ್ತೆ ಅಂದರೆ, ನಮ್ಮ ಹತ್ತಿರ ಸೈಕಲ್ ಇಲ್ಲದಿರುವಾಗ ಸೈಕಲ್ ಅಂದರೆ ಇಷ್ಟವಾಗುತ್ತೆ. ಸೈಕಲ್ ಬಂದ ನಂತರ ಬೈಕ್ ಅಂದರೆ ಇಷ್ಟವಾಗುತ್ತೆ. ಬೈಕ್ ಬಂದ ನಂತರ ಕಾರ್ ಅಂದರೆ ಇಷ್ಟವಾಗುತ್ತೆ. ಈ ರೀತಿ ನಮ್ಮ ಆಸೆಗಳಿಗೆ ಕೊನೆಯೇ ಇರೋದಿಲ್ಲ. ಆದರೆ ಇಂತಹ ಚಿಕ್ಕ ಚಿಕ್ಕ ಆಸೆಗಳನ್ನು ಹೇಗೋ ಹಾಗೆ ಪೂರ್ತಿ ಮಾಡಿಕೊಳ್ಳಬಹುದು. ಆದರೆ ಟ್ರಾವೆಲ್ಗಿಂತ ಟೈಮ್ ಟ್ರಾವೆಲ್ ಅನ್ನೋದು ಒಂದು ಬಹುದೊಡ್ಡ ಆಸೆ. ಇದು ಎಷ್ಟು ದೊಡ್ಡ ಆಸೆ ಅಂದರೆ, ಇನ್ನು 1000 ವರ್ಷಗಳಾದರೂ ಸರಿ ಸಾಧ್ಯವಾಗದಷ್ಟು ಅತಿ ದೊಡ್ಡ ಆಸೆ. ಒಂದು ವೇಳೆ ಟೈಮ್ ಟ್ರಾವೆಲ್ ಮಾಡೋದು ಸಾಧ್ಯವಾಗಿದ್ದರೆ, ಭವಿಷ್ಯದಲ್ಲಿ ಅದನ್ನು ಯೂಸ್ ಮಾಡುವವರು ನಮ್ಮ ಕಾಲಕ್ಕೆ ಈಗಾಗಲೇ ಬಂದಿರಬೇಕು ಅಲ್ವಾ? ಈ ರೀತಿ ಯಾರೂ ಬರಲಿಲ್ಲ ಅಂದರೆ ಅದು ಭವಿಷ್ಯತ್ತಿನಲ್ಲೂ ಕೂಡ ಸಾಧ್ಯವಾಗೋದಿಲ್ಲ ಅಂತ ಅರ್ಥ. ನಿಜ ಹೇಳಬೇಕು ಅಂದರೆ, ನಾವು ಪ್ರೆಸೆಂಟ್, ಫ್ಯೂಚರ್, ಪಾಸ್ಟ್ ಅಂತ 3 ಕಾಲಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಅಲ್ವಾ? ಆದರೆ ಇಲ್ಲಿ ನಾವು ಪ್ರೆಸೆಂಟ್ನಿಂದ ಫ್ಯೂಚರ್ಗೆ ಹೋಗ್ತಿದ್ದೀವಾ ಅಥವಾ ಪ್ರೆಸೆಂಟ್ನಿಂದ ಫಾಸ್ಟ್ಗೆ ಹೋಗ್ತಿದ್ದೀವಾ ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ. ಸಾಮಾನ್ಯವಾಗಿ ನಾವೆಲ್ಲರೂ ಕಾಲದಲ್ಲಿ ಫ್ಯೂಚರ್ಗೆ ಹೋಗ್ತಿದ್ದೀವಿ ಅಂತ ಅಂದುಕೊಂಡಿದ್ದೀವಿ. ಆದರೆ ಈ ರೀತಿ ಒಂದು ಬಾರಿ ಯೋಚನೆ ಮಾಡಿ, ನಾವು ಕಾಲದಲ್ಲಿ ಪಾಸ್ಟ್ಗೂ ಕೂಡ ಹೋಗ್ತಿರ್ಬೋದು ಅಲ್ವಾ? ಅಷ್ಟಕ್ಕೂ ಈ ಸಮಯ ಮುಂದೆ ಹೋಗ್ತಿದೆಯಾ ಅಥವಾ ಹಿಂದೆ ಹೋಗ್ತಿದೆಯಾ ಅಂತ ಕೂಡ ಯಾರಿಗೂ ಗೊತ್ತಿಲ್ಲ. ಟೈಮ್ ಟ್ರಾವೆಲ್ ಮಾಡಬೇಕು ಅಂದರೆ ಮೊದಲು ನಾವು ಈ ಕಾಲ ಹೇಗೆ ಮುಂದೆ ಸಾಗ್ತಿದೆ ಅಂತ ತಿಳಿದುಕೊಳ್ಳಬೇಕು. ಸೂರ್ಯೋದಯ ಆದಾಗ ಈ ದಿನ ಪ್ರಾರಂಭವಾಯಿತು ಅಂತ, ಸೂರ್ಯಾಸ್ತಮಯ ಆದಾಗ ಈ ದಿನ ಪೂರ್ತಿಯಾಯಿತು ಅಂತ ಅಂದುಕೊಳ್ತೀವಿ. 24 ಗಂಟೆಗಳ ಕಾಲವನ್ನು ಒಂದು ದಿನ ಅಂತ ಲೆಕ್ಕಾಚಾರ ಮಾಡ್ತೀವಿ. ಆದರೆ ಈ ಲೆಕ್ಕಾಚಾರ ಭೂಮಿ ಮೇಲೆ ಇರುವಾಗ ಸರಿಯಾಗೇ ಇರುತ್ತೆ. ಆದರೆ ಅಂತರಿಕ್ಷದಲ್ಲಿ ಈ ಸಮಯ ಸರಿಯಲ್ಲ. ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿ ಇರುವ ಒಂದೊಂದು ಗ್ರಹದಲ್ಲೂ ಒಂದೊಂದು ರೀತಿಯಾದಂತಹ ಸಮಯ ಇರುತ್ತೆ. ಈ ಭೂಮಿ ಮೇಲೆ 24 ಗಂಟೆಗೆ ಒಂದು ದಿನವಾದರೆ ಮಾರ್ಸ್ ಮೇಲೆ 25 ಗಂಟೆಗೆ ಒಂದು ದಿನ ಆಗುತ್ತೆ. ಅದೇ ರೀತಿ ಜುಪಿಟರ್ನಲ್ಲಿ 10 ಗಂಟೆಗೆ ಒಂದು ದಿನ, ಸ್ಯಾಟ್ರಾನ್ನಲ್ಲಿ 11 ಗಂಟೆಗೆ ಒಂದು ದಿನ, ಯುರೇನಸ್ನಲ್ಲಿ 17 ಗಂಟೆಗೆ ಒಂದು ದಿನ, ನೆಪ್ಚೂನ್ನಲ್ಲಿ 16 ಗಂಟೆಗೆ ಒಂದು ದಿನ, ಮೆರ್ಕ್ಯುರಿಯಲ್ಲಿ 1408 ಗಂಟೆಗಳಿಗೆ ಒಂದು ದಿನ. ಇನ್ನು ವೀನಸ್, ಶುಕ್ರ ಗ್ರಹದಲ್ಲಿ 5832 ಗಂಟೆಗಳಿಗೆ ಒಂದು ದಿನ. ಅಂದರೆ ಶುಕ್ರ ಗ್ರಹದ ಮೇಲೆ 243 ದಿನಗಳಿಗೆ ಒಂದು ದಿನವಾಗುತ್ತೆ. ಇದಕ್ಕೂ ನಮ್ಮ ಭೂಮಿ ಮೇಲೆ ಇರುವ ಸಮಯಕ್ಕೂ ಕಂಪೇರ್ ಮಾಡಿದ್ರೆ ಅಜಗಜಾಂತರಗಳ ವ್ಯತ್ಯಾಸ ಇದೆ. ಇನ್ನು ಸುಲಭವಾಗಿ ಹೇಳಬೇಕು ಅಂದರೆ, ಭೂಮಿ ತನ್ನ ಸುತ್ತ ತಾನು ಸುತ್ತೋದಕ್ಕೆ 24 ಗಂಟೆಗಳ ಸಮಯವನ್ನು ತೆಗೆದುಕೊಳ್ಳುತ್ತೆ. ಆಗ ಭೂಮಿ ಮೇಲೆ ಒಂದು ದಿನ ಪೂರ್ತಿ ಆದಂಗೆ. ಅದೇ ಭೂಮಿ ಸೂರ್ಯನ ಸುತ್ತ ಸುತ್ತೋದಕ್ಕೆ 365 ದಿನಗಳ ಸಮಯ ಹಿಡಿಸುತ್ತೆ. ಆದರೆ ಬೇರೆ ಗ್ರಹಗಳಲ್ಲಿ ಈ ರೀತಿ ಇರೋದಿಲ್ಲ. ಉದಾಹರಣೆಗೆ ಶುಕ್ರ ಗ್ರಹದ ಮೇಲೆ ಒಂದು ದಿನ ಆಗಬೇಕು ಅಂದರೆ 243 ದಿನಗಳ ಸಮಯ ಬೇಕಾಗುತ್ತೆ. ಏಕೆ ಅಂದರೆ ಶುಕ್ರ ಗ್ರಹ ತನ್ನ ಸುತ್ತ ತಾನು ತುಂಬ ನಿಧಾನವಾಗಿ ಸುತ್ತುತ್ತೆ. ಇಲ್ಲಿ ಆಶ್ಚರ್ಯ ಪಡುವ ವಿಷಯ ಏನು ಅಂದರೆ, ಶುಕ್ರ ಗ್ರಹದಲ್ಲಿ ಒಂದು ದಿನ ಪೂರ್ತಿ ಆಗೋದಕ್ಕಿಂತ ಮುಂಚೆನೇ ಒಂದು ವರ್ಷ ಪೂರ್ತಿಯಾಗಿ ಹೋಗುತ್ತೆ. ಅಂದರೆ ಶುಕ್ರ ಗ್ರಹ ಕೇವಲ 224 ದಿನಗಳಲ್ಲೇ ಸೂರ್ಯನ ಸುತ್ತ ಸುತ್ತಿ ಬರುತ್ತೆ. ಅಂದರೆ ತನ್ನ ಸುತ್ತ ತಾನು ಸುತ್ತೋದಕ್ಕಿಂತ ಮುಂಚೆನೇ ಸೂರ್ಯನ ಸುತ್ತ ಸುತ್ತಿ ಬರುತ್ತೆ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ ಏನು ಅಂದರೆ, ಈ ಗಂಟೆಗಳು, ದಿನಗಳು, ವರ್ಷಗಳು ಇವೆಲ್ಲವನ್ನು ನಾವು ನಮ್ಮ ಭೂಮಿಯನ್ನು ಆಧಾರವಾಗಿಟ್ಟುಕೊಂಡು ಫಾಲೋ ಮಾಡ್ತಿದ್ದೀವಿ. ಒಂದು ವೇಳೆ ಈ ಭೂಮಿಯನ್ನು ಬಿಟ್ಟು ಆಕಾಶಕ್ಕೆ ಹೋಗಿ ಇದರ ಬಗ್ಗೆ ಯೋಚನೆ ಮಾಡಿದ್ರೆ ಕಾಲ ಅನ್ನೋ ಪದಕ್ಕೆ ಅರ್ಥನೇ ಬದಲಾಗಿ ಹೋಗುತ್ತೆ. ಒಂದು ವೇಳೆ ನಾವು ಲೈಟ್ಗಿಂತ ವೇಗವಾಗಿ ಪ್ರಯಾಣಿಸಲು ಸಾಧ್ಯವಾದರೆ ಟೈಮ್ ಟ್ರಾವೆಲ್ ಅನ್ನೋದು ಕೂಡ ಸಾಧ್ಯವಾಗುತ್ತೆ. ಈ ಲೈಟ್ ಸ್ಪೀಡ್ ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸುತ್ತೆ. ಈ ವೇಗದಲ್ಲಿ ಪ್ರಯಾಣಿಸಲು ಸಾಧ್ಯವಾದರೆ ಈಗ ನಾವು ಚಂದ್ರನ ಮೇಲೆ ಹೋಗಲು 1.5 ದಿನ ಸಮಯ ಹಿಡಿಸುತ್ತೆ. ಅದೇ ಲೈಟ್ ಸ್ಪೀಡ್ನಲ್ಲಿ ಪ್ರಯಾಣಿಸಿದರೆ 1 ಸೆಕೆಂಡ್ಗೆ ಚಂದ್ರನ ಮೇಲೆ ಹೋಗಬಹುದು. ಇನ್ನು ಮಾರ್ಸ್ ಗ್ರಹದ ಮೇಲೆ ಹೋಗಲು 6 ತಿಂಗಳ ಸಮಯ ಹಿಡಿಸುತ್ತೆ. ಅದೇ ಲೈಟ್ ಸ್ಪೀಡ್ನಲ್ಲಿ ಹೋದರೆ
3 ಸೆಕೆಂಡ್ಗಳಲ್ಲಿ ಮಾರ್ಸ್ಗೆ ಹೋಗಬಹುದು. ಈಗ ನಿಮಗೆ ಒಂದು ಅನುಮಾನ ಬಂದಿರಬಹುದು, ನಾವು ಲೈಟ್ ಸ್ಪೀಡ್ಗಿಂತ ವೇಗವಾಗಿ ಪ್ರಯಾಣಿಸಬಹುದಾ ಅಂತ. ದ್ರವ್ಯರಾಶಿ ಇರುವ ಯಾವ ವಸ್ತು ಕೂಡ ಲೈಟ್ಗಿಂತ ವೇಗವಾಗಿ ಪ್ರಯಾಣಿಸಲು ಸಾಧ್ಯವಿಲ್ಲ. ಒಂದು ವೇಳೆ ಅಷ್ಟು ವೇಗದಲ್ಲಿ ಪ್ರಯಾಣಿಸಿದರೂ ಗಾಮಾ ಕಿರಣಗಳಿಂದ ಸತ್ತು ಹೋಗ್ತೀವಿ. ಗಾಮಾ ಕಿರಣಗಳನ್ನು ಸಹಿಸಿಕೊಳ್ಳುವ ಶಕ್ತಿ ದ್ರವ್ಯರಾಶಿಗೆ ಇರೋದಿಲ್ಲ. ಅದೇ ರೀತಿ ದ್ರವ್ಯರಾಶಿ ಜಾಸ್ತಿ ಇರೋ ಕಡೆ ಕಾಲ ತುಂಬ ಸ್ಲೋ ಆಗಿ ಇರುತ್ತೆ. ಇದರ ಪ್ರಕಾರ ಬ್ಲ್ಯಾಕ್ ಹೋಲ್ ಹತ್ತಿರ ಕಾಲದ ವೇಗ ಅರ್ಧಕ್ಕಿಂತ ಕಮ್ಮಿಯಾಗಿ ಹೋಗುತ್ತೆ. ಒಂದು ವೇಳೆ ಲೈಟ್ ಸ್ಪೀಡ್ನಲ್ಲಿ ಬ್ಲ್ಯಾಕ್ ಹೋಲ್ ಹತ್ತಿರ ಹೋಗಬೇಕು ಅಂದರೆ 100 ವರ್ಷಗಳ ಸಮಯ ಹಿಡಿಸುತ್ತೆ. ಒಂದು ವೇಳೆ ಹೋಗಲು ಸಾಧ್ಯವಾದರೂ ಅಷ್ಟು ದಿನ ಬದುಕಿರಲು ಸಾಧ್ಯವಿಲ್ಲ. ಈಗ ನಿಮಗೆ ಇನ್ನೊಂದು ಅನುಮಾನ ಕೂಡ ಬರಬಹುದು, ಲೈಟ್ಗೆ ಸಂಬಂಧವಿಲ್ಲದೆ ಟೈಮ್ ಟ್ರಾವೆಲ್ ಮಾಡಲು ಸಾಧ್ಯವಿಲ್ವಾ ಅಂತ. ನಾವು ಈ ವಿಶ್ವದಿಂದ ಮತ್ತೊಂದು ವಿಶ್ವಕ್ಕೆ ಹೋಗೋದಕ್ಕೆ ವಾರ್ಮ್ ಹೋಲ್ಸ್, ಅಂತರಿಕ್ಷದಲ್ಲಿ ಇರುವ ಶಾರ್ಟ್ಕಟ್ಸ್, ಇವು ಒಂದು ವಿಶ್ವದಿಂದ ಇನ್ನೊಂದು ವಿಶ್ವಕ್ಕೆ ಕ್ಷಣಗಳಲ್ಲಿ ಹೋಗಲು ಸಹಾಯ ಮಾಡುತ್ತೆ. ಅಂದರೆ ಈ ವಾರ್ಮ್ ಹೋಲ್ಸ್ ಟೈಮ್ ಮಿಷಿನ್ ರೀತಿ ಕೆಲಸ ಮಾಡುತ್ತೆ. ಇವು ವಿಶ್ವದ ಎಲ್ಲ ಕಡೆ ಇರುತ್ತೆ ಅಂತ ಫೇಮಸ್ ವಿಜ್ಞಾನಿಯಾದ ಐನ್ಸ್ಟೈನ್ ಕೂಡ ನಂಬಿದ್ರು. ಆದರೆ ಇವೆಲ್ಲ ಕೇವಲ ಸಿದ್ಧಾಂತಗಳು ಮಾತ್ರ, ಅಂದರೆ ನಮ್ಮ ಊಹೆಗಳು ಮಾತ್ರ. ಇವು ನಿಜ ಅಂತ ಹೇಳಲು ಯಾವುದೇ ಆಧಾರಗಳು ಇಲ್ಲ. ಒಂದು ವೇಳೆ ಟೈಮ್ ಟ್ರಾವೆಲ್ ಮಾಡೋದು ಸಾಧ್ಯವಾಗಿದ್ರೂ ಸಹ ಭವಿಷ್ಯದಲ್ಲಿ ಇರುವವರು ಟೈಮ್ ಟ್ರಾವೆಲ್ ಮಾಡಿ ನಮ್ಮ ಹತ್ರ ಬಂದರೂ ಸಹ ಅವರು ನಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲ. ಏಕೆ ಅಂದರೆ ಅವರು ಇಲ್ಲಿಗೆ ಬಂದು ಏನನ್ನಾದರೂ ಬದಲಾಯಿಸಲು ಟ್ರೈ ಮಾಡಿದ್ರೆ ಪೂರ್ತಿ ಕಾಲವೆಲ್ಲ ರಿವರ್ಸ್ ಆಗಿ ಹೋಗುತ್ತೆ. ಉದಾಹರಣೆಗೆ, ನೀವು ಟೈಮ್ ಟ್ರಾವೆಲ್ ಮಾಡಿ ಭೂತಕಾಲಕ್ಕೆ ಹೋಗಿ ನಿಮ್ಮ ತಂದೆಯವರ ತಾತನನ್ನು ಭೇಟಿಯಾಗಿದ್ದೀರಾ ಅಂತ ಅಂದುಕೊಳ್ಳಿ. ನಿಮ್ಮ ತಂದೆಯವರ ತಾತನಿಗೆ ಇನ್ನೂ ಮದುವೆ ಆಗಿಲ್ಲ. ಆಗ ನೀವು ಅವರ ಹತ್ರ ಹೋಗಿ ಈ ಎಲ್ಲ ವಿಷಯಗಳನ್ನು ಹೇಳ್ತೀರಾ. ಆದರೆ ಅವರು ಇದರ ಬಗ್ಗೆ ನಂಬೋದಿಲ್ಲ. ಆಗ ನಿಮ್ಮಿಬ್ಬರ ಮಧ್ಯೆ ಒಂದು ದೊಡ್ಡ ಜಗಳವಾಗುತ್ತೆ. ಆಗ ನೀವು ನಿಮ್ಮ ತಂದೆಯವರ ತಾತನನ್ನು ಕೊಲೆ ಮಾಡಿಬಿಡ್ತೀರಾ. ಆಗ ನಿಮ್ಮ ತಂದೆಯವರ ತಾತನಿಗೆ ಮದುವೆ ಆಗದಿರುವ ಕಾರಣ ಅವರಿಗೆ ಮಕ್ಕಳು ಹುಟ್ಟೋದಿಲ್ಲ, ಅವರ ಮಕ್ಕಳಿಗೆ ಮಕ್ಕಳು ಹುಟ್ಟೋದಿಲ್ಲ, ಅಂದರೆ ನೀವು ಹುಟ್ಟೋದಿಲ್ಲ. ಈ ರೀತಿಯಾಗಿ ಮತ್ತೆ ಕಾಲ ಅಲ್ಲಿಂದ ಪ್ರಾರಂಭವಾಗುತ್ತೆ. ಆದ್ದರಿಂದ ಭವಿಷ್ಯದಲ್ಲಿ ಒಂದು ವೇಳೆ ಟೈಮ್ ಟ್ರಾವೆಲ್ ಮಾಡಲು ಸಾಧ್ಯವಾದರೂ ಸಹ ಹಿಂದೆ ಹೋಗಿ ನಾವು ಯಾವ ವಿಷಯವನ್ನು ಸಹ ಬದಲಾಯಿಸಲು ಸಾಧ್ಯವಿಲ್ಲ. ಈ ರೀತಿ ಭವಿಷ್ಯದಲ್ಲಿ ಇರುವವರು ಟೈಮ್ ಟ್ರಾವೆಲ್ ಮಾಡಿ ಬಂದು ನಮ್ಮ ಹತ್ರ ಕೂಡ ಇರಬಹುದು. ಆದರೆ ಅವರು ಕೇವಲ ನಮ್ಮನ್ನು ನೋಡಿ ಹೋಗಲು ಮಾತ್ರ ಸಾಧ್ಯ. ಇಲ್ಲಿ ಯಾವುದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಒಂದು ವೇಳೆ ಬದಲಾಯಿಸಲು ಪ್ರಯತ್ನ ಪಟ್ಟರೆ ಪೂರ್ತಿ ಕಾಲವೆಲ್ಲ ರಿವರ್ಸ್ ಆಗಿ ಹೋಗುತ್ತೆ. ಕಾಲ ಮತ್ತೆ ಅಲ್ಲಿಂದ ಪ್ರಾರಂಭವಾಗುತ್ತೆ. ಈ ಟೈಮ್ ಟ್ರಾವೆಲ್ ಬಗ್ಗೆ ನಮ್ಮ ಪುರಾಣ ಇತಿಹಾಸಗಳಲ್ಲೂ ಕೂಡ ಇದೆ. ಅವರು ಭವಿಷ್ಯವನ್ನು ಊಹೆ ಮಾಡಿ ಹೇಳ್ತಿದ್ರು. ಹಿಂದೆ ನಡೆದು ಹೋದ ಕಾಲವನ್ನು ಊಹೆ ಮಾಡಿ, ಅಂದರೆ ಆ ಕಾಲಕ್ಕೆ ಹೋಗಿ ಅಲ್ಲಿ ನಡೆದ ಘಟನೆಗಳ ಬಗ್ಗೆ ತಿಳಿದುಕೊಳ್ಳುತ್ತಿದ್ದರು. ಆದರೆ ಅವರು ಎಲ್ಲೂ ಕೂಡ ಅಲ್ಲಿ ಹೋಗಿ ಯಾವುದೇ ಬದಲಾವಣೆಗಳನ್ನು ಮಾಡ್ತಿರ್ಲಿಲ್ಲ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಈ ಒಂದು ಟೈಮ್ ಟ್ರಾವೆಲ್ ಅನ್ನೋದು ಕೇವಲ ನಮ್ಮ ಊಹೆ ಮಾತ್ರ. ನಮ್ಮ ಊಹಾಲೋಕದಲ್ಲಿ ಮಾತ್ರ ನಾವು ಪ್ರಯಾಣಿಸಲು ಸಾಧ್ಯ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ, ಈ ಲೈಟ್ ಸ್ಪೀಡ್ಗಿಂತ ವೇಗವಾಗಿ ಪ್ರಯಾಣಿಸುವುದು ಇನ್ನೊಂದಿದೆ. ಅದು ಎಲ್ಲರ ಹತ್ತಿರ ಕೂಡ ಇದೆ. ಅದೇ ಮನಸ್ಸು. ಈ ಲೈಟ್ 1 ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸಿದರೆ ನಮ್ಮ ಮನಸ್ಸಿಗೆ ವೇಗದ ಮಿತಿಯೇ ಇಲ್ಲ. ಎಷ್ಟು ದೂರವಾದರೂ ಸೆಕೆಂಡ್ನಲ್ಲಿ ಪ್ರಯಾಣಿಸುತ್ತೆ. ಈ ವೇಗದಿಂದಲೇ ಎಲ್ಲವನ್ನು ಊಹೆ ಮಾಡ್ಕೊಳ್ತಿದ್ದೀವಿ. ಊಹಾಲೋಕದಲ್ಲಿ ಜೀವನ ಮಾಡ್ತಿದ್ದೀವಿ. ಈ ಭೂಮಿ ಮೇಲೆ ನಾವು ಹುಟ್ಟಲು ಕಾರಣ ಏನು ಅಂತ, ಈ ಭೂಮಿ ಮೇಲೆ ಹೇಗೆ ಹುಟ್ಟಿದ್ದೀವಿ ಅಂತ ನಮಗೆ ಗೊತ್ತೇ ಇಲ್ಲ. ಆದರೂ ಎಲ್ಲವೂ ನಮ್ಮದೇ ಅಂತ ಊಹೆ ಮಾಡಿಕೊಂಡು ಜೀವನ ಮಾಡ್ತಿದ್ದೀವಿ.